ಇತಿಹಾಸದ ಪುಟದಲ್ಲಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಈ ಕಲಿಯುಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ವಿಶ್ವಮಾನ್ಯವಾಗಿರತಕ್ಕಂಥ ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆಯನ್ನು ಮಾಡಿ ಗೀತಾ ಜ್ಞಾನಯಜ್ಞ ಅನ್ನುವಂಥ ಮಹೋನ್ನತವಾದಂಥ ಕಾರ್ಯವನ್ನು ಬರೇ ಗೀತಜ್ಞಾನಯಜ್ಞ ಪಠಣದಲ್ಲಿ ಮಾತ್ರ ಮಾಡಿದರೆ ಸಾಲದು. ಅದರ ನೆನಪು ಉಡುಪಿ ಮುಖ್ಯಪ್ರಾಣನ ದರ್ಶನ ಮಾಡಿದ ಕೂಡಲೇ ಗೀತಜ್ಞಾನ ಅನ್ನುವಂಥ ಪದದ ಅರ್ಥ ವರ್ಣಿಕೆಯನ್ನು ಭಕ್ತಾದಿಗಳಿಗೆ ಮನದಂತರಾಳದಲ್ಲಿ ಮುಟ್ಟಿಸಬೇಕು. ಆ ಮೂಲಕ ಸಮಾಜದಲ್ಲಿ ಭಕ್ತಿಪಂಥಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕನ್ನುವಂಥ ಸದ್ಭಾವನೆಯಲ್ಲಿ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಪೂಜ್ಯ ಶ್ರೀಗಳು ನಡೆಸಿಕೊಟ್ಟಿದ್ದಾರೆ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಕೂಡ ಸನಾತನ ಹಿಂದೂ ಧರ್ಮದ ಬಾಯಲ್ಲಿ ಪ್ರಚಾರ ಮಾಡೋದಕ್ಕಿಂತ ಹೆಚ್ಚು ಅಲ್ಲಿರತಕ್ಕಂಥ ಭಾರತೀಯರಿಗೆ ಭಕ್ತಿ ಮಾರ್ಗದಲ್ಲಿದ್ದುಕೊಂಡು ಅಲ್ಲಿಯೂ ಭಗವನ್ ನಾಮನ ಸಂಕೀರ್ತನೆ ಮಾಡೋದು, ಆ ದೇವರ ದರ್ಶನವನ್ನು ಮಾಡಿಸ್ತಕ್ಕಂಥ ಸುಯೋಗವನ್ನು ಮಾಡಿಸಿಕೊಂಡಂಥ ಒಬ್ಬ ದೀವಂತ ಯತಿಶ್ರೇಷ್ಠರು.